ಶುಕ್ರವಾರ ಚಳಿ ಬಿಸಿಲು ಮಿಕ್ಸ್ ಆಗಿರೋ ವೆದರ್ ಅಲ್ಲಿ ನಮ್ಮ ಕಾಲೇಜಲ್ಲಿ BIEC ಅಂದ್ರೆ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ಗೆ ಕರ್ಕೊಂಡೋಗಿದ್ರು. ಇನಿಷಿಯಲಿ ಕ್ಯೂರಿಯಾಸಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು. ಕಾಲೇಜ್ ಬಸ್ ಹೇಳ್ತಿದ್ದಂಗೆ ನಾವ್ ಎಂಟ್ರಿ ಆಗಿದ್ದು ಎಕ್ಸಿಬಿಷನ್ ಸೆಂಟರ್ಗೆ. ದೇವ್ರ ದಯೆಯಿಂದ 7 ಸೀಟರ್ ವ್ಯಾನ್ ನ ಪಟ್ಟಂತ ಕ್ಯಾಚ್ ಮಾಡ್ಕೊಂಡು ಎಕ್ಸಿಬಿಷನ್ ಸೆಂಟರ್ ನ ರೀಚ್ ಆದ್ವಿ. ನಾನ್ ಫಸ್ಟ್ ಟ್ರೈ ಮಾಡಿದ್ದು ಈ ಗ್ಲಾಸ್ ಜಾರ್ ಅಲ್ಲಿರುವಂತ ಪ್ರಾಡಕ್ಟ್ಸ್ ನ ಪ್ಲಾಂಟ್ ಎಕ್ಸ್ಟ್ರಾಕ್ಟ್ ಅಂತ ಹೇಳಿದ್ರು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂತಾನೆ ಹೇಳ್ತೀನಿ. ಈ ಎಕ್ಸಿಬಿಷನ್ ಬೇಸಿಕಲಿ ಬಂದು ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಅವರಿಗೆ ಇಂಡಸ್ಟ್ರಿಯಲ್ಲಿ ಇರುವಂತಹ ಎಲ್ಲಾ ಕಂಪ್ನೀಸು ಈ ಎಕ್ಸಿಬಿಷನ್ ಪಾರ್ಟಿಸಿಪೇಟ್ ಮಾಡ್ತಿತ್ತು. ಟೈಲ್ಸ್ ಇಂದ ಸ್ಟಾರ್ಟ್ ಆಗಿ ರೂಫ್ ವರ್ಗುನು ಎಲ್ಲಾ ಕಂಪ್ನೀಸು ಈ ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಹರಿಯಾಣ, ಗುಜರಾತ್ ಹಾಗೇನೆ ಅಹಮದಾಬಾದ್ ಅಲ್ಲಿರುವಂತಹ ಎಲ್ಲಾ ಫಾರ್ಮಸ್ಯೂಟಿಕಲ್ ಕಂಪ್ನೀಸು ಈ ಎಕ್ಸಿಬಿಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿತ್ತು. ಸಿಜಿಆರ್ ಫಾರ್ಮಸ್ಯೂಟಿಕಲ್ಸ್, ಪ್ರೆಸಿಸ್ ಫಾರ್ಮಾ ಕಂಟೈನರ್ಸ್, PADM ಲ್ಯಾಬೊರೇಟರೀಸ್, ಮಾರ್ವಿನ್ ಇಂಡಿಯಾ, ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ ಅಲ್ಲಿ ಮೆಡಿಕೇಟೆಡ್ ಸೋಪ್ಸ್, ಕಾಸ್ಮೆಟಿಕ್ ಸೋಪ್ಸ್, ಡರ್ಮಾ ಕಾಸ್ಮೆಟಿಕ್ಸ್, ಹೇರ್ ಕೇರ್, ಪರ್ಸನಲ್ ಕೇರ್, ನ್ಯೂಟ್ರಾಸ್ಯೂಟಿಕಲ್ಸ್, ಬೇಬಿ ಕೇರ್, OTC, ಆಯುರ್ವೇದಿಕ್ ಪ್ರಾಡಕ್ಟ್ಸ್, ಗ್ಲಾಸ್ ವೇರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಓರಲ್ ಲಿಕ್ವಿಡ್ ಫಾರ್ಮುಲೇಷನ್ಸ್, ಗ್ಲೌಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್, ಹರ್ಬಲ್ ಪ್ರಾಡಕ್ಟ್ಸ್ ಇರುವಂತಹ ಕಂಪನೀಸ್, ನ್ಯೂಟ್ರಾಸ್ಯೂಟಿಕಲ್ಸ್, ಫುಡ್ ಸಪ್ಲಿಮೆಂಟ್ಸ್, ಪ್ರಾಡಕ್ಟ್ಸ್ ಮೇಲೆ ಲೇಬಲಿಂಗ್ ಮಾಡುವಂತ ಕಂಪನೀಸ್. ಈ ಎಕ್ಸಿಬಿಷನ್ ನಲ್ಲಿ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಬೇಕಂತಿರೋರಿಗೆ A to Z ಎಲ್ಲಾ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಇರುವಂತಹ ಕಂಪನೀಸ್ ಎಲ್ಲಾನು ಒಂದೇ ರೂಫ್ ಅಂಡರ್ ಅಲ್ಲಿ ಇತ್ತು. ಫಾರ್ಮಸ್ಯೂಟಿಕಲ್ ಕಂಪ್ನಿನ ಸ್ಟಾರ್ಟ್ ಮಾಡೋರಿಗೆ ಈ ಎಕ್ಸಿಬಿಷನ್ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತಾನೆ ಅನ್ಕೊಂತೀನಿ. ನಾವು ಹತ್ಕೊಂಡ್ ಬಂದಿದ್ದ ಗಾಡಿ ನಮಗೆ ವೇಟ್ ಮಾಡ್ತಾ ಇತ್ತು. ಪಟ್ಟಂತ ಹತ್ಕೊಂಡು ಸೀದಾ ನಮ್ಮ ಕಾಲೇಜ್ಗೆ ವಾಪಸ್ ಬಂದ್ವಿ.